ಮೂರ್ತಿ ಐತಿ ನಿಂಗೆ ಇಲ್ಲಿ ಐತಲ್ಲ? ಹ್ಞೂ ಇಲ್ಲ 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 ಮೂರ್ತಿ ಇಲ್ಲ. ವರಹಸ್ವಾಮಿ ಏನು ಶಿವಲಿಂಗ ಟೆಂಪಲ್, ಶಿವ ಟೆಂಪಲ್ ಇದು ಬಸವಣ್ಣ ಇದೇನಲ್ಲ. ಶಿವ ಅದೇನು ಇಲ್ಲ ಐತೆ ಮೂರ್ತಿ ಐತಲ್ಲ, ನಾನು ಹೇಳಕತ್ತಿರೋದು ಅಲ್ಲಿ ವರಹ ದೇವಸ್ಥಾನ ಅಂತ ಹಾಕಿರಲ್ಲ ಮತ್ತೆ ನೋಡೋದು. ಹೋಗಿ ಅದ್ರ ಮೇಲೆ ಕುಂತೈತೆ ಅದು. ಬಾ ಇಲ್ಲಿ ಬಾ. ಈ ಕಲ್ಲುಗಳು ಮಾರ್ಬಲ್ ಕಲ್ಲಿಂದ ಮಾಡಿದಾವೆ. ಇದ್ರ ಒಳಗಡೆ ಬಂತಪ್ಪ ಅಂದ್ರೆ ತಣ್ಣಗದ ಕೂಲಾಗಿ ಐತೆ. ಹೊರಗಡೆ ಹೋಯ್ತು ವೆದರ್ಗೆ ಹೋಯ್ತಪ್ಪ ಅಂದರೆ ಫುಲ್ಲು ಏನದು ಸೆಕೆ. ಇಲ್ಲಿ ಬರೆದಿರೋ ಪ್ರಕಾರ ವರಾಹ ಶಿವ ದೇವಾಲಯ ಅಂತ ಇದೆ. ಪೂರ್ವದ್ವಾರದಲ್ಲಿ ವರಾಹ ರಾಜಲಾಂಛನವಿರುವುದರಿಂದ ಈ ಶಿವ ದೇವಾಲಯವನ್ನು ವರಾಹ ದೇವಾಲಯವನ್ನು ಕರೆಯುವುದು ರೂಢಿಯಲ್ಲಿದೆ. ಸೊ ನನಗೆ ಗೊತ್ತಿರೋ ಪ್ರಕಾರ ವರಾಹ ವಿಷ್ಣುವಿನ ಅವತಾರ, ಇಲ್ಲಿ ಶಿವನ ವರಾಹ ಮತ್ತು ಶಿವನ ದೇವಾಲಯ ಅಂತ ಕರೀತಾರೆ. ನನಗೆ ಕ್ಲಾರಿಟಿ ಗೊತ್ತಿಲ್ಲ, ಯಾಕಂದರೆ ವರಾಹ ಶಿವನ ಅವತಾರ ಅಂತ ಇದೆ, ಬಟ್ ಅಲ್ಲಿ ವರಾಹ ವಿಷ್ಣುವಿನ ಅವತಾರ ಅಂತ ಇದೆ. ನನಗೆ ಎರಡರಲ್ಲೂ ಕನ್ಫ್ಯೂಷನ್ ಇದೆ, ಯಾವುದಂತ ದಯವಿಟ್ಟು ಗೊತ್ತಿದ್ದರೆ ಕಮೆಂಟ್ ಮೇಲೆ ಮೆನ್ಷನ್ ಮಾಡಿ. ಅಲ್ಲೊಂದು ಟೆಂಪಲ್ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಮಾತಂಗ ಹಿಲ್ಲಿದೆ ನೋಡಿ, ಮಾತಂಗ ಬೆಟ್ಟ ಅದು ಅಲ್ಲಿ ಕಾಣಿಸುತ್ತಲ್ಲ ಮಾತಂಗ ಬೆಟ್ಟ, ಅದರ ಕೆಳಗಡೆ ಒಂದು ದೇವಸ್ಥಾನ ಐತೆ ಕಡೆ. ಕೋದಂಡರಾಮ ಟೆಂಪಲ್. ಇಲ್ಲಿಂದ ಕೂಡ ಆಂಜನೇಯನ ಬೆಟ್ಟ ಕಾಣುತ್ತೆ ನೋಡಿ ಅಲ್ಲಿಗೆ. ಅಂಜನಾದ್ರಿ. ಅವಾಗಲೇ ಒಂದು ಕತೆ ಹೇಳಿದ್ರಲ್ಲ, ಅದು ವಾಲಿ ಸುಗ್ರೀವನ ಕತೆ. ಸೊ ರಾಮ ವಾಲಿನ ಕೊಂದಾದ್ಮೇಲೆ ಲಕ್ಷ್ಮಣನಿಗೆ ಇಲ್ಲಿ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಆ ಪಟ್ಟಾಭಿಷೇಕ ಮಾಡಿದಂಥ ಸ್ಥಳನೇ ಈ ಕೋದಂಡ ರಾಮ ಟೆಂಪಲ್ಲು. ಇಲ್ಲೇ ಪಟ್ಟಾಭಿಷೇಕ ಮಾಡ್ತಾರಂತೆ. ದೇವಸ್ಥಾನ ಕ್ಲೋಸ್ ಆಯಿತು. ಅತಿ ದೊಡ್ಡ ಪುಷ್ಕರಣಿನೇ ಇದು ಇಲ್ಲಿರೋದು. ಈಗ ಕಾಣಿಸ್ತಾ ಇದೆಯಲ್ಲ, ನೋಡಿ ಎಷ್ಟು ದೊಡ್ಡ ಪುಷ್ಕರಣಿ ಇದೆ ಅದು. ವಾ, ಹಂಪಿಲಿ ನಿಮಗೆ ಸಣ್ಣ ಸಣ್ಣ ಏನು ನೋಡೋಕ್ಕೆ ಸಿಗಲ್ಲ. ಒಂದು ವಂಡರ್ಸ್ ಕ್ರಿಯೇಟ್ ಮಾಡಿರ್ತಾರೆ, ವಂಡರ್ಸ್ ಇಲ್ಲ ಅಂತಂದರೆ ದೊಡ್ಡದಾಗಿ ಮಾಡಿರ್ತಾರೆ. ಪ್ರತಿಯೊಂದು ನೋಡಿ ಇಲ್ಲಿ ಹಿಂಗೆ ಲೆಕ್ಕ ಹಾಕ್ಕೊಂತ ಹೋದರೆ ಸುಮಾರು 1000ಕ್ಕಿಂತನೂ ಹೆಚ್ಚು ದೇವಸ್ಥಾನಗಳು ಒಂದೇ ಹತ್ರ ನೋಡೋಕ್ಕೆ ಸಿಗ್ತವೆ. ಇಲ್ಲಿ ಮಾತಂಗ ಹಿಲ್, ಅದ್ರ ಕೆಳಗಡೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದ್ರ ಕೆಳಗಡೆ ಹೋಗೋ ದಾರಿಲಿ ಈ ಪುಷ್ಕರಣಿ ಇದೆ. ವಿಜಯ ವಿಠಲ ಟೆಂಪಲನ್ನು ಕೂಡ ಒಂದು ಕಾಂಪ್ಲೆಕ್ಸ್, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಇರ್ತವೆ. ಅಲ್ಲಿ ವಿರೂಪಾಕ್ಷ ಟೆಂಪಲಲ್ಲೂ ಕೂಡ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ. ಈ ಟೆಂಪಲಲ್ಲೂ ಕೂಡ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಾವೆ ನೋಡಿ. ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅನಿಸುತ್ತೆ, ಎಲ್ಲರೂ ಕಿರ್ಚಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಎವ್ವಿ ದೊಡ್ಡದಿದೆ ಇದು, ಹೊರಾಂಗಣ ದೊಡ್ಡದಿದೆ. ಇಲ್ಲೂ ಟೆಂಪಲ್ಲು. ಸೊ ಅಲ್ಲಿ ನೋಡಿದ್ರೆ ಮಾತಂಗ ಹಿಲ್ ಸಿಗುತ್ತೆ. ಇದು ಮಾತಂಗ ಹಿಲ್ಲು, ಅದ್ರ ಕೆಳಗಡೆ ಈ ಟೆಂಪಲ್ಲು ನೋಡಿ. ಹಂಪಿನೇ ಒಂದು ದೊಡ್ಡ ಅದ್ಭುತ. ಹಂಪಿಗಳಲ್ಲಿ ಇನ್ನೊಂದು ಕೆಲವೊಂದು ಅದ್ಭುತಗಳು ನಮಗೆ ನೋಡ್ಬೋದಿದೆ. ಅಲ್ಲಿ ತಿರುಗಾಡಿ 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 ಕಾಲೆಲ್ಲ ಪೇನ್ ಹಾಕತ್ತವ. ಅದೇ ಹೇಳ್ತಾರಲ್ಲ, ಕಣ್ಣಿದ್ರೆ ಕನಕಗಿರಿ ನೋಡು, ಕಾಲಿದ್ರೆ ಹಂಪಿ ನೋಡು ಅಂತಂದು. ಯಾಕಂತಂದರೆ ಹಂಪಿಲಿ ಕನಗಿರಿಲಿ ಫುಲ್ಲು ಬಾವಿಗಳಿದಾವಂತೆ.
ಕೌಂಟೆ ಮಾಡೋಕ್ಕಾಗಲ್ಲ ಅಷ್ಟು ಬಾವಿಗಳಿದಾವಂತ. ಕಾಲಿದ್ರೆ ಹಂಪಿ ಹಾಕಿ ನೋಡ್ಬೇಕಂತಂದರೆ ಈ ಥರ ತಿರುಗಾಡಿ 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 ಎಷ್ಟು ತಿರುಗಾಡಿದ್ರು ಕೂಡ ನಿಮಗೆ ದೇವಸ್ಥಾನಗಳು ಮುಗಿಯೋದಿಲ್ಲ, ಅಷ್ಟು ದೇವಸ್ಥಾನಗಳು ಇರ್ತವೆ ಇಲ್ಲಿ. ಇನ್ ಕೇಸ್ ನೀವೇನಾದರೂ ಇಲ್ಲೇ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಯಾವುದಾದ್ರೂ ಸುತ್ತಮುತ್ತ ಒಂದು ಹತ್ತು ನೋಡ್ಕೊಂಡು ನಿಂತರೆ 10 ದೇವಸ್ಥಾನಗಳು ನೋಡೋಕೆ ಸಿಗ್ತವೆ ನಿಮಗೆ. ಆ 10 ದೇವಸ್ಥಾನಗಳು ನೋಡಿದಂತೆ ನೀವು ಅಂದ್ಕೊಂಡ್ರೂ ಕೂಡ ಅಲ್ಲಿ ಏನೋ ಒಂದು ಮಿಸ್ ಆಗಿರುತ್ತೆ ನೋಡಿ. ಅಲ್ಲಿ ವಾಚ್ ಟವರ್ಗಳು ಇರ್ತವೆ. ವಾಚ್ ಟವರ್ ಇದೆ ನೋಡಿ, ಈಗ ಇದು ವಾಚ್ ಟವರ್. ಅದು ಅಂದರೆ ಆವಾಗಿನ ಕಾಲದಲ್ಲಿ ಸೈನಿಕರುಗಳು ಅಲ್ಲಿ ನಿಂತ್ಕೊಂಡು ಎಲ್ಲದನ್ನು ಸುತ್ತಮುತ್ತ ನೋಡೋಕ್ಕೆ, ವಾಚ್ ಮಾಡಲಿಕ್ಕೆ ಆ ಥರ ಇಟ್ಟಿರೋ ವಾಚ್ ಟವರ್ಗಳು. ಚಿರತೆಗಳು ಅದಾವೆ ಇಲ್ಲಿ. ಅಂದ್ರೆ ಹಗಲೆತ್ತೂ ಬರ್ತಾವ. ಅಲ್ಲ ಬರೀ ರಾತ್ರಿ ಬರ್ತಾವ ಅಂತ ಕೇಳಿದ್ವಿ, ಹಗಲೆತ್ತು. ಹಾಂ, ಇಲ್ಲಿ ಹಿಂಗ ಹತ್ತಕ್ಕೆ ದಾರಿ ಐತಲ್ರಿ ಇಲ್ಲಿ? ಹಾಂ, ರೈಟ್. ಇಲ್ಲಿಂದ ಹತ್ತಕ್ಕೆ ದಾರಿ ಇದೆ. ನಾನು ಯಾವಾಗ ಹತ್ತಿದ್ದೆ ನಾನು ಒಂದ್ಸರಿ, ನನಗಿನ್ನೂ ನೆನಪಿದೆ ಅದು. ಬಟ್ ಒಂದೇ ಸರಿ ಹತ್ತಿದ್ದು ನಾನು, ಇವಾಗ ನೆನಪಾಗ್ತಾಯಿದೆ. ಹಳ್ಳಿ ಕಡೆ ಏನಂತಂದರೆ ಭತ್ತ ಇರ್ತಲ್ಲ, ಭತ್ತದ ಪೈರು ಹಚ್ಚಕ್ಕಂತ ಕೆಲವೊಂದು ಗುಂಪು ಮಾಡ್ಕೊಂಡಿರ್ತಾರೆ. ಸೊ ಭತ್ತ ನಾಟಿ ಮಾಡೋಕ್ಕಂತ ಹೋಗ್ತಾರಲ್ಲ. ಸೊ ಹೋದಾದ್ಮೇಲೆ ಆ 1-1.5 ತಿಂಗಳು ಭತ್ತ ನಾಟಿ ಮಾಡಲಿಕ್ಕೆ ಅಂತ ಒಂದು ಕೆಲಸ ಇರುತ್ತೆ. ಅದಾದಮೇಲೆ ಕಳೆ ಕೀಳೋಕ್ಕಂತ ಕೆಲಸ ಇರುತ್ತೆ. ಅದೆಲ್ಲ ಆದಮೇಲೆ ಅವ್ರಿಗೆ ದುಡ್ಡು ಬರುತ್ತಲ್ಲ, ಆ ದುಡ್ಡನ್ನ ಎಲ್ಲರೂ ಡಿವೈಡ್ ಮಾಡ್ಕೊತಾರೆ, ಹಂಚ್ಕೊತಾರೆ. ಆ ಹಂಚ್ಕೊಂಡಾದ್ಮೇಲೆ ಸ್ವಲ್ಪ ಅಷ್ಟು ಇಷ್ಟು ಉಳಿದಿದ್ದು ಅಮೌಂಟು, ಅಂದರೆ ಲೆಕ್ಕಕ್ಕೆ ಸಿಗಲಾರ್ದ ಅಮೌಂಟ್ ಇರುತ್ತಲ್ಲ, ಆ ಲೆಕ್ಕಕ್ಕೆ ಸಿಗಲಾರ್ದ ಅಮೌಂಟಿಂದ ಎತ್ತಿಟ್ಕೊಂಡು ಒಂದು ಟ್ರ್ಯಾಕ್ಟರ್ ಮಾಡಿಕೊಂಡು ಈ ಥರ ದೇವಸ್ಥಾನಗಳು ಇಲ್ಲ ಅಂತಂದರೆ ಬೇರೆ ಬೇರೆ ಪ್ಲೇಸ್ಗಳನ್ನ ನೋಡ್ಕೊಂಬರ್ಲಿಕ್ಕಂತ ಹೋಗ್ತಾರೆ. ಆ ನೋಡ್ಕೊಂಬರ್ಬೇಕಾದ ಟೈಮಲ್ಲಿ ಅವಾಗ ನಾವು ಬಂದಿದ್ದೀವಿ ಇಲ್ಲಿಗೆ. ಫಸ್ಟ್ ಟೈಮ್ ಹಂಪಿಗೆ ಬಂದಿದ್ದು, ಅದೇ ನನ್ನ ಫಸ್ಟ್ ಮೆಮೊರಿ. ಓ, ಎಷ್ಟು ದೊಡ್ಡದಿದೆ. ಸೊ ಇದು ಅಚ್ಯುತರಾಯ ಟೆಂಪಲ್ ಏನಂತ. ಇಲ್ಲದಲ್ಲ ಆ ಮಾತಂಗ ಬೆಟ್ಟಕ್ಕೆ ಹೋಗೋ ದಾರಿ ಇದು. ಹಾಂ, ಇದೆ. ಇಲ್ಲಿಂದ ಹೋಗ್ಬೋದು, ಹತ್ತಿದ್ದೀನಿ ನಾವು ಇಲ್ಲಿ. ಎಷ್ಟು ದೊಡ್ಡದಿದೆ ಅಚ್ಯುತರಾಯ ಟೆಂಪಲ್. ದ್ರಾವಿಡಸ್ಟಲ್ಲೇ ಅಡ್ವಾನ್ಸ್ಡ್ ಆರ್ಕಿಟೆಕ್ಚರ್ ಇದು. ಈ ಅರ್ಧಂಬರ್ಧ ಉಳಿದಿರೋದು ನೋಡಿ ಅಡ್ವಾನ್ಸ್ಡ್ ಆರ್ಕಿಟೆಕ್ಚರ್ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಪೂರ್ತಿ ನೋಡಿದ್ರೆ ಏನು ಹೇಳ್ತಾ ಇದ್ರು. ಇದೇ ಹೋಗೋದ ದಾರಿ? ಅದು ಮೋಸ್ಟ್ಲಿ ಇದೆ ಅಂತ ಅನ್ಸುತ್ತೆ. ದೇವಸ್ಥಾನ, ಅದಕ್ಕೊಂದು ಕಂಪೌಂಡ್ ಒಳಗಡೆ ಇನ್ನೊಂದು ಕಂಪೌಂಡು. ಫುಲ್ಲು ಮೋಡ ಕವಿದ ವಾತಾವರಣ. ಅವಾಗೂ ಮಳೆ ಬರೋಂಗೆ ಕಾಣಿಸ್ತಾ ಇದೆ. ಬಟ್ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವೆಲ್ಲ ಡೆಮೊಲಿಷನ್ ಆಗಿದೆ. ಈ ದೇವಸ್ಥಾನ ಕಟ್ಟೋಕ್ಕೂ ಇಷ್ಟು ಕಷ್ಟಪಟ್ಟಿದಾರೋ ಇಲ್ಲ ಗೊತ್ತಿಲ್ಲ. ಬಟ್ ಡೆಮೊಲಿಷ್ ಮಾಡೋಕ್ಕಂತೂ ಹೆವಿ ಕಷ್ಟಪಟ್ಟಿರ್ತಾರೆ. ಯಾಕಂತಂದರೆ ಆ ಥರ ಒಂದ್ಸರಿ ಬಿಲ್ಡ್ ಮಾಡಿದರೆ ಇದು ಬೆಳೆಸೋದು ತುಂಬ ಕಷ್ಟ. ಇವೆಲ್ಲ ಸಪೋರ್ಟಿಗೆ ಕೊಟ್ಟಿದ್ದಾರೆ ಈ ಕಲ್ಲುಗಳನ್ನ. ಆರ್ಕಿಯಾಲಜಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟಿಗೆ ಈ ಕಲ್ಲುಗಳು, ಅಂದರೆ ಈ ಗೋಡೆನ ಕಟ್ಟಿದ್ದಾರೆ. ಪ್ರತಿಯೊಂದು ದೇವಸ್ಥಾನದಲ್ಲಿ ಪುಷ್ಕರಣಿ ಆಗಲಿ ಅಥವಾ ಬಾವಿ ಆಗಲಿ ಇದ್ದೇ ಇರುತ್ತೆ. ಅಲ್ಲಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ಒಂದು ಪುಷ್ಕರಣಿ ನೋಡಿದ್ವಿ, ಅಲ್ಲಿಂದ ಇವಾಗ ಇನ್ನೊಂದು ಇಲ್ಲಿ ಬಾವಿ ಇದೆ ನೋಡಿ. ಎಲ್ಲನೂ ಇದು ಬಿದ್ದಿದೆ, ಏನು ಜಾಲಿ ಬೆಳೆದೋಗಿದೆ, ಗಿಡ ಬೆಳೆದೋಗಿದಾವ.
ಆದರೂ ನೀರಿದಾವೆ. ನೀರಿದಾವೆ. ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ಒಕ್ಕಟ್ಟಾಗ್ಬಿಟ್ರೆ ಮಂದಿ. ಇಲ್ಲಿ ನದಿ ಇದೆಯಲ್ಲ, ನದಿಗೆ ಇರೋದ್ರಿಂದ ನೀರಿನ ಅಂತರ್ಜಾಲ ಪಕ್ಕ ಇದ್ದೇ ಇರುತ್ತೆ. ಈ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹಿಂದೂ ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇತ್ತು ಅಂತಂದರೆ, ಇಲ್ಲಿ ನೋಡಿ ಎಷ್ಟು ಟೆಂಪಲ್ಗಳಿದ್ದಾವೆ, ಎಷ್ಟು ಪುಷ್ಕರಣಿಗಳಿದ್ದಾವೆ, ಲೆಕ್ಕನೇ ಇಲ್ಲ. ಈ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಮೂರ್ತಿ ಇಲ್ಲ. ಗರುಡ ನಿಂಗ ಒಂದಕ್ಕೊಂದು ಹೆಂಗ್ ಜಾಯಿಂಟ್ ಮಾಡಿದ್ದ ಸರಕ. ಅದ ಹೇಳ್ತೀನಲ್ಲ, ನಮಗೆ ಪ್ಲಾನ್ ಮಾಡಿದಾರೆ ಅಂತ. ಇಲ್ಲಿ ಈ ದೇವಸ್ಥಾನಗಳನ್ನ ನೋಡಿದ್ರೆ ಹೋಲ್ಗಳು ಇರ್ತಾವಲ್ಲ, ಇಲ್ಲಿಲ್ಲ, ಆ ಕಡೆ ಇರುತ್ತೆ. ಆ ಕಡೆ ಮೆಟ್ಲುಗಳು ಹತ್ತಕ್ಕಂತ ಇರಬೇಕಲ್ಲ ಮೋಸ್ಟ್ಲಿ, ಮೇ ಬಿ. ಹಂಪಿಲಿ ಪ್ರತಿಯೊಂದು ಪ್ಲೇಸ್ಗಳನ್ನ ನೋಡೋಕ್ಕೆ, ಪ್ರತಿಯೊಂದು ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಗೆ ಎಷ್ಟು ಸಾಕು. ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಬೇರೆ ಪ್ಲೇಸ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.